ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಜ್ಯ ಸರ್ಕಾರ ಯಶಸ್ವಿ 2 ವರ್ಷಗಳನ್ನ ಪೂರೈಸಿದೆ. ರಾಜ್ಯ ಸರ್ಕಾರದಲ್ಲಿ ತುಂಬಾ ಚರ್ಚೆಯಲ್ಲಿರುವಂತಹ ಇಲಾಖೆ ಅಂತಂದ್ರೆ, ಬಹಳ ದೊಡ್ಡ ಇಲಾಖೆ ಅಂತಂದ್ರೆ ಅದು ರಾಜ್ಯ ಶಿಕ್ಷಣ ಇಲಾಖೆ. ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಕಳೆದ 2 ವರ್ಷಗಳಿಂದ ಕೈಗೊಂಡಂತಹ ಕ್ರಮಗಳು, ಜಾರಿಗೆ ತಂದಂತಹ ನೀತಿಗಳು, ಮುಂದೆ ಕೈಗೊಳ್ಳುವಂತಹ ಕ್ರಮಗಳು, ಜೊತೆಗೆ ಚರ್ಚೆಯಲ್ಲಿರುವಂತಹ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ವಿಷಯಗಳು, ಒಂದಿಷ್ಟು ಗೊಂದಲಗಳು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡುವುದಕ್ಕೆ, ಚರ್ಚೆಯನ್ನ ಮಾಡುವುದಕ್ಕೆ ನಮ್ಮ ಜೊತೆ ಇವತ್ತು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರಿದ್ದಾರೆ. ಬನ್ನಿ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದೆ. ಓಕೆ. ಶಿಕ್ಷಣ ಸಚಿವರಾಗಿ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಿಕೊಂಡು 2 ವರ್ಷಗಳಾಯ್ತು. ಈ 2 ವರ್ಷಗಳಲ್ಲಿ ಮಧು ಬಂಗಾರಪ್ಪ ಅವರು ತಮ್ಮ ಟಾರ್ಗೆಟ್ ನ ರೀಚ್ ಆಗಿದಾರಾ? 2 ವರ್ಷ ತೃಪ್ತಿ ತಂದಿದ್ಯಾ ಮಧು ಬಂಗಾರಪ್ಪ ಅವರಿಗೆ? ತೃಪ್ತಿ ತಂದಿದೆ. ಟಾರ್ಗೆಟ್ ರೀಚ್ ಆಗಿದ್ದಾರೆ ಅಂತ ಹೇಳಿದ್ರೆ ಸಮಸ್ಯೆಗಳು ಮುಂದೆ ಇಟ್ಕೊಂಡು ಟಾರ್ಗೆಟ್ ರೀಚ್ ಆಗಿದ್ದೀನಿ ಅಂತ ಹೇಳೋದು ತಪ್ಪಾಗ್ತದೆ. ಯಾಕೆಂದರೆ ನೀವೇ ಪ್ರಾಸ್ತಾವಿಕವಾಗಿ ಹೇಳಿದ್ರಿ, ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಇಲಾಖೆ ಅಂತ ಹೇಳಿದರೆ ಅದು ಶಿಕ್ಷಣ ಇಲಾಖೆ. ಜವಾಬ್ದಾರಿ ಜೊತೆಗೆ ಇದು ನಿಮ್ಮ ದೇಶದ ಪ್ರಗತಿ, ನಿಮ್ಮ ದೇಶದ ಆಸ್ತಿ. ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರ. ನಿಮ್ಮ ಮಕ್ಕಳನ್ನ ರಾಜ್ಯದ ಆಸ್ತಿಯಾಗಿ, ದೇಶದ ಆಸ್ತಿಯಾಗಿ ಕ್ರಿಯೇಟ್ ಮಾಡಬೇಕಾದ್ರೆ ಒಳ್ಳೆ ಆಸ್ತಿ ಮಾಡಬೇಕಾಗುತ್ತೆ. ಆ ಆಸ್ತಿ ಏನು ಅಂದರೆ ಒಳ್ಳೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಸಾಧ್ಯ. ನನಗೆ ಇಲಾಖೆ ಕೊಡಬೇಕಾದ್ರೆ ಈ ರೀತಿ ಹೇಳಿಕೊಟ್ರು. ಏನಂತ ಹೇಳಿದರೆ, ಭಾಳ ದೊಡ್ಡ ಇಲಾಖೆ. ಆಮೇಲೆ ಫಸ್ಟ್ ಟೈಮ್ ಮಿನಿಸ್ಟರ್ ನಾನು. ಯಾವತ್ತೂ ಕೂಡ ನಾನು ಮಿನಿಸ್ಟರ್ ಆಗಿರಲಿಲ್ಲ. ಫಸ್ಟ್ ಟೈಮ್ ಮಿನಿಸ್ಟ್ರು. ಆವಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬೇರೆ ಇಲಾಖೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಇಲ್ಲ, ಮಧುಗೆ ಸ್ವಲ್ಪ ಶಿಕ್ಷಣ ಇಲಾಖೆ ಕೊಡಿ ಅಂತ ಹೇಳಿದಾಗ, ಇಲ್ಲ ಸಮಸ್ಯೆ ಜಾಸ್ತಿ ಇದೆ, ಬೇಡ ಫಸ್ಟ್ ಟೈಮ್ ಅವನು ಅಂತ ಹೇಳಿದರೆ, ಇಲ್ಲ ಸಮಸ್ಯೆ ಇರೋದನ್ನ ಚೆನ್ನಾಗಿ ನಿಭಾಯಿಸ್ತಾನೆ, ನೀವು ಅದು ಕೊಟ್ಟರೆ ಒಳ್ಳೆಯದು, ಇದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ, ಸುರ್ಜೇವಾಲ್ ಅವರು ಕೂಡ ನಮ್ಮ ಉಸ್ತುವಾರಿಗಳು ಏನಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು, ಅವರು ಇಲ್ಲ ನಾನು ಐ ಆಲ್ಸೋ ಕನ್ಕರ್, ನಾನು ಎಕ್ಸೆಪ್ಟ್ ಮಾಡ್ತೀನಿ, ಅವ್ರಿಗೆ ಕಷ್ಟದ ಕೊಡಿ ಅಂಥೇಳಿ ಕೊಟ್ಟಿದ್ದಾರೆ. ಜವಾಬ್ದಾರಿಯನ್ನು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಸಹಕಾರನೂ ಕೂಡ ಎಲ್ಲರದ್ದು ತೊಗೊಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಕಾನ್ಸ್ಟೆಂಟಾಗಿ ಅವ್ರ ಜೊತೆಗೆ ವಿಚಾರಗಳನ್ನ ಹಂಚಿಕೊಂಡು ಕೆಲವು ವಿಚಾರಗಳನ್ನೆಲ್ಲ ತೊಗೊಳ್ಬೇಕಾಗುತ್ತೆ. ಯಾಕೆಂದರೆ ಅವರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರ್ತದೆ. ಆಮೇಲೆ ಭಾಳ ಸೂಕ್ಷ್ಮನೂ ಕೂಡ, ಇದು ಕೆಲವು ಸತಿ ಸೂಕ್ಷ್ಮ ವಿಚಾರಗಳಿರ್ತವೆ. ತೃಪ್ತಿ ಇದೆ. ಸಾಧನೆ ಮತ್ತು ಕೆಲಸ ಮಾಡೋದು ಯಾವತ್ತೂ ಕೂಡ ಇರ್ತದೆ. ಇದು ನೆವರ್ ಎಂಡಿಂಗ್ ಸ್ಟೋರಿ. ರೈಟ್. ಈ 2 ವರ್ಷಗಳಲ್ಲಿ ಶಿಕ್ಷಣ ಇಲಾಖೆಯಿಂದ ತೆಗೆದುಕೊಂಡಂತಹ ಕ್ರಮ ಅಥವಾ ಹಾಕೊಂಡಂತಹ ಯೋಜನೆಗಳು ಟಾಪ್ 5 ಬೆಸ್ಟ್ ನಾನು ಮಾಡಿದ್ದಿದ್ದು ಅಂತ ಹೇಳಿದ್ರೆ ಮಧು ಬಂಗಾರಪ್ಪ ಅವರು ಯಾವುದನ್ನ ಲಿಸ್ಟ್ ಮಾಡ್ತಾರೆ, ವಿವರವಾಗಿ ತಿಳಿಸಬಹುದಾ ಅಂತ ಹೇಳಿ? ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡೋದಕ್ಕೆ ಕಾಪಿ ಹೊಡೆಯೋದು ಕಂಪ್ಲೀಟಾಗಿ ನಿಲ್ಲಿಸಿದೆ. ಅದು ಭಾಳ ಮುಖ್ಯ. ಯಾಕೆಂದರೆ ಏನಾಗ್ತದೆ, ಅದು ಭಾಳ ಕಾಪಿ ಅದು ಬಂದುಬಿಟ್ಟಿದೆ. ಅದು ಇರಬಾರ್ದಾಗಿತ್ತು. ಯಾಕೆ ಏನು ಅಂತ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ವೆಬ್ಕಾಸ್ಟಿಂಗ್ ಮಾಡಿ ಕೆಲವು ವಿಚಾರಗಳನ್ನು ಮಕ್ಕಳ ಒಂದು ಹಿತದೃಷ್ಟಿಯಿಂದ ಈ ತೀರ್ಮಾನ ತಗೊಳ್ಬೇಕಾಯಿತು. ಮತ್ತು ಮಕ್ಕಳಿಗೆ ಅವಕಾಶದ ಕೊರತೆ ಇತ್ತು ಅಂಥೇಳಿ ನಾನು ಭಾವಿಸ್ದೆ. ಯಾಕೆಂದರೆ ಕೆಲಸದ ಮಕ್ಕಳು 1 ಮಾರ್ಕ್ಸಲ್ಲಿ ಫೇಲ್ ಆಗಿರ್ತಾರೆ, ಇಲ್ಲಾಂದರೆ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾರೆ. ಪಾಸಾಗೋ ಕೆಪಾಸಿಟಿ ಇರುತ್ತೆ, ಕಾರಣಗಳು ಬೇಕಾದಷ್ಟು ಇರ್ಬೋದು. ಈಗ ಒಲಿಂಪಿಕ್ಸಲ್ಲಿ ನೀವು 3 ಚಾನ್ಸಸ್ ಕೊಡ್ತೀರಿ, ಆದರೆ ಎಕ್ಸಾಮ್ ಒಂದೇ ಚಾನ್ಸು. ಅದೇ ವರ್ಷ, ಅದೇ ಟೈಮು, ಅದೇ ಒಲಿಂಪಿಕ್ಸು. ಅದಕ್ಕೆ ಅದೇ ರೀತಿ ನಾವು ಶಿಕ್ಷಣದಲ್ಲಿ ಏನೋ ಒಂದು ಈ ಕೆಲಸದ ಏನಾಗುತ್ತೆ, ಮಕ್ಕಳಿಗೆ ಏನಾದ್ರು ಪಾಠ ಸರಿ ಹೇಳ್ಕೊಟ್ಟಿಲ್ಲ ಅಂತ ತಪ್ಪು ತಂದೆ ತಾಯಿಯವರಿಂದ ಹಿಡಿದು ಗುರುಗಳಿಂದ ಹಿಡಿದು ನಂದು ತಪ್ಪಾಗ್ತದೆ. ಮಕ್ಕಳದ್ದು ಯಾವತ್ತೂ ತಪ್ಪಿರೋದಿಲ್ಲ. ಆದರೆ ಇವತ್ತು ಅದೇ ಮಕ್ಕಳು ಅದೇ ವರ್ಷ 25 ದಿವಸದೊಳಗೆ 2ನೇ ಎಕ್ಸಾಮು ಇಲ್ಲ ಅದಾದಮೇಲೆ 3ನೇ ಎಕ್ಸಾಮ್ ತಗೊಂಡು, ಫಾರ್ ಎಕ್ಸಾಂಪಲ್ 1,06,000 ಮಕ್ಕಳು 2nd ಆ್ಯಂಡ್ 3rd ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ. ಇದು ಒಳ್ಳೆ ಕಾರ್ಯಕ್ರಮ ಹೌದು ಅಲ್ಲೋ? ಇದು ಭಾಳ ಮುಖ್ಯ ಆಗ್ತದೆ. ಅದ್ರ ಜೊತೆಗೆ ನಾನೊಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಏನು ಓಟ್ ಕೇಳಬೇಕಾದ್ರೆ ನಾವೊಂದು ಪ್ರಣಾಳಿಕೆಯನ್ನು ರೆಡಿ ಮಾಡ್ತೀವಿ. ಅದರಲ್ಲಿ ಮಾನ್ಯ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು, ನಾನು ಉಪಾಧ್ಯಕ್ಷರಾಗಿದ್ದೆ. ಆ ಪ್ರಣಾಳಿಕೆಯಲ್ಲಿ ಕ್ಲಿಯರಾಗಿ ಹಾಕಿದ್ವಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಪಠ್ಯಪುಸ್ತಕದಲ್ಲಿ ಯಾವುದೋ ಪರವಾಗಿ ವಿರೋಧವಾಗಿ, ಯಾವುದೋ ಒಂದು ಪಕ್ಷದ ಪರವಾಗಿ ವಿರೋಧವಾಗಿ, ಸೊ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳಿದೆ. ದ ಫಸ್ಟ್ ಥಿಂಗ್ ನಾನು ಬಂದ ತಕ್ಷಣ ಮಾಡಿದ್ದೇನು ಅಂತ ಹೇಳಿದರೆ ಪಠ್ಯಪುಸ್ತಕ ಪರಿಷ್ಕರಣೆಯನ್ನು. ಯಾಕೆಂದರೆ ನಾನು ಇಲ್ಲೇನಾದ್ರು ಕೂತ್ಕೊಂಡು ನಿಮ್ಮ ಹತ್ರ ಸಚಿವನಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಪ್ರಣಾಳಿಕೆಯನ್ನು ಕೂಡ ಕಾರಣ. ಪ್ರಣಾಳಿಕೆಯಲ್ಲಿ ಬರೆದಿರೋದು ಅನುಷ್ಠಾನ ಮಾಡೋದು ನಮ್ಮ ಕಾರಣ, ಈ ಗ್ಯಾರಂಟಿಗಳ ಜೊತೆಗೆ. ಸೊ ಆವಾಗ ಈ ಸ್ಯಾಫ್ರನೈಸಿಂಗ್ ಅಂತ ಹೇಳಿ ಏನು ಕರೀತಾರೆ, ಅದು ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಲ್ಲ, ಯಾವುದೋ ಒಂದು ಪಕ್ಷದ ವಿರುದ್ಧವಾಗಲ್ಲ, ಮಕ್ಕಳ ಪರವಾಗಿ ಈ ತೀರ್ಮಾನವನ್ನು ತಗೊಂಡು ಅದು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ಭಾಳ
ಟೀಚರ್ ಶಾರ್ಟೇಜ್. ಅದು ನನ್ನಿಂದ ಅಲ್ಲ, ಅದು ಹಿಂದೆ ಬಂದುಬಿಟ್ಟಿದೆ. ಸುಮಾರು 50,000 ಟೀಚರ್ಸು ಶಾರ್ಟೇಜ್ ಇದ್ದಾರೆ. ಆದರೆ ಬಂದ ತಕ್ಷಣ ಸುಮಾರು 13,000 ಟೀಚರ್ಸ್ನ ತೊಗೊಂಡು, ಯಾಕೆಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಟೀಚರೇ ಇಲ್ಲ ಅಂದರೆ ಅದು ಶಾಲೆ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಅದೊಂದು. ಮತ್ತು ಒಂದು ಮಾಡಲಾಗಿ KPS ಅಂತ ಹೇಳಿ ಮುಂಚೆ ಇತ್ತು, ಅದನ್ನು ಅಷ್ಟೊಂದು ಅನುಷ್ಠಾನ ಮಾಡಿರಲಿಲ್ಲ. ನಾವು ಬಂದಮೇಲೆ ಈಗ ಸುಮಾರು 500, ಮುಂಚೆ ಈಗಾಗಲೇ 300 ಚಿಲ್ಲರೆ ಇದೆ. ಈ ವರ್ಷ ಸುಮಾರು 500 ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು 2,500 ಕೋಟಿಯಲ್ಲಿ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಆಡಳಿತದ ಹಿತದೃಷ್ಟಿಯಿಂದ, ಆಡಳಿತ ವೈಖರಿಯನ್ನು ನೋಡಿ ಅಜೀಂ ಪ್ರೇಮ್ಜಿ ಅಂತ ಅಂಥವರು ಇವತ್ತು ಇಲ್ಲ, ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ಮಕ್ಕಳ ಪೌಷ್ಟಿಕತೆಗೆ ಹೆಚ್ಚು ಇನ್ನೂ ಪೌಷ್ಟಿಕತೆ ಬರೋದಕ್ಕೆ ಅವರು ಸುಮಾರು 1,591 ಕೋಟಿಯನ್ನು ಮಕ್ಕಳ ಪೌಷ್ಟಿಕತೆಗೆ ಹಾಕಿರೋದು ನಮ್ಮ ಮೇಲೆ ವಿಶ್ವಾಸ ಇಟ್ಟು. ಯಾಕೆಂದರೆ ಅಷ್ಟು ಈಸಿಯಾಗಿ ಕೊಡೋದಿಲ್ಲ ಈ ಸರ್ಕಾರಗಳ ಒಂದು ಇದಂತ ಹೇಳಿದಾಗ. ಬಟ್ ಇವತ್ತು ಆ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಮತ್ತು ತುಂಬ ಸಹಯೋಗಿತ್ವ ಕಾರ್ಯಕ್ರಮಗಳನ್ನು ಮಕ್ಕಳ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಸಾಕಷ್ಟು ಮಾಡಿದ್ದೀವಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUCಯಲ್ಲಿ 25,000 ಮಕ್ಕಳಿಗೆ ಫ್ರೀ ಕೋಚಿಂಗು, ಬೆಳಗ್ಗೆ 9ರಿಂದ 10 ಮತ್ತು ಸಾಯಂಕಾಲ 3ರಿಂದ 4. ಯಾಕೆಂದರೆ 50,000ದಿಂದ ಹಿಡಿದು 10 ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಆದರೆ 25,000 ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಡೀ ಭಾರತ ದೇಶದೊಳಗೆ ಫಸ್ಟ್ ಟೈಮ್ ನಾವು. ಇದೆಲ್ಲದ್ರ ಜೊತೆಗೆ ಭಾಳ ಹೆಮ್ಮೆ ಒಬ್ಬ ಭಾರತೀಯನಾಗಿ ಅಂತ ಹೇಳಿದರೆ, ನಮ್ಮ ಪ್ರಿಯಾಂಬ್ ಏನಿದೆ, ಇದು ನಮ್ಮ ಸಂವಿಧಾನ ಪೀಠಿಕೆ ಏನಿದೆ, ಅದನ್ನು 1ನೇ ಕ್ಲಾಸ್ ಮಕ್ಕಳು ಕೂಡ ಇವತ್ತು ನಿಮಗೆ ಬೋಧನೆ ಮಾಡ್ತಕ್ಕಂಥ ಆ ಕೆಪಾಸಿಟಿಯನ್ನು ಇವತ್ತು ನಮ್ಮ ಶಾಲೆಗಳಲ್ಲಿ 1ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ಕೂಡ ದಿನ ಓದ್ತಕ್ಕಂಥ ವಿಚಾರಗಳನ್ನು ನಾವು ಇಟ್ಕೊಂಡಿರೋದು ಭಾಳ ಹೆಮ್ಮೆ ಅನಿಸುತ್ತೆ ಭಾರತೀಯನಾಗಿ. ವೆಬ್ಕಾಸ್ಟಿಂಗ್ ಬಗ್ಗೆ ನೀವಾಗಲೇ ಪ್ರಸ್ತಾಪ ಮಾಡಿದ್ರಿ. ಈ ವೆಬ್ಕಾಸ್ಟಿಂಗನ್ನು ಫಸ್ಟಿಗೆ ಮಾಡಿದಾಗ ವಿರೋಧ ವ್ಯಕ್ತ ಆಯಿತು. ಯಾಕಂದರೆ ರಿಸಲ್ಟ್ ಬಂದಿದ್ದು ವೆಬ್ಕಾಸ್ಟಿಂಗ್ ನಂತರದಲ್ಲಿ ಬಂದಂಥ ರಿಸಲ್ಟ್ ತುಂಬ ಡಿಪ್ ಕಾಣಿಸ್ತು. ಶಿಕ್ಷಣ ಸಚಿವರಾಗಿ ಇದು ಮಧು ಬಂಗಾರಪ್ಪ ಅವರ ಫೇಲ್ಯೂರ್ ಅಂತೆಲ್ಲ ಕೆಲವರೆಲ್ಲ ವಿಶ್ಲೇಷಣೆ ಮಾಡಿಬಿಟ್ರು. ಬಟ್ ನಿಮ್ಮ ಡಿಸಿಷನ್ ಫರ್ಮ್ ಆಗಿತ್ತು. ಅದು ಯಾಕೆ ಆ ಡಿಸಿಷನ್ನ ತಗೋಬೇಕು ಅಂತ ತಮ್ಗೆ ಅನ್ನಿಸ್ತು ಅಂತ ಹೇಳಿ, ಇದನ್ನ ವಿರೋಧ ನಾನು ಎದುರಿಸಬೇಕಾಗ್ಬೋದು, ಇದು ಡಿಪ್ ಆಗ್ಬೋದು ಅನ್ನುವಂಥ ಆತಂಕ ನಿಮಗೆ ಕಾಡಲಿಲ್ವಾ ಅಂತ ಹೇಳಿ ಸರ್? ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು PUCಯಲ್ಲಿ ನಾನು ಫೇಲ್ ಆದೆ. ನಮ್ಮ ತಂದೆಯವರು ಮೋಸ್ಟ್ಲಿ ಅವಾಗ ಮುಖ್ಯಮಂತ್ರಿಗಳಾಗಿದ್ರಾ ಇಲ್ಲ ಆಗೋಕ್ಕಿಂತ ಮುಂಚೆನ ಇಲ್ಲ ಆಮೇಲೆ ಆದರು ಅನಿಸುತ್ತೆ. ಭಾಳ ಭಯ ಇತ್ತು, ಎಲ್ಲಿ ನಮ್ಮ ತಂದೆಯವರು ಯಾವ ರೀತಿ ನನ್ನನ್ನು ಹ್ಯಾಂಡಲ್ ಮಾಡ್ತಾರೋ ಬೈತಾರೋ ಅಂಥೇಳಿ. ಆದರೆ ಬಂದು ಒಂದೇ ಮಾತು ಹೇಳಿದರು, ಏನೋ ಫೇಲ್ ಆಗಿಬಿಟ್ಟು ಅಂತೆ ಅಂದರು. ಆಯಿತು, ಮತ್ತೆ ಕಟ್ಕೊಂಡು ಪಾಸ್ ಆಗು, ಹಾಗೆಲ್ಲ ಫೇಲ್ ಆಗಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾವು ಫೇಲ್ ಆಗಿದ್ದಕ್ಕೆ ಕಾರಣ ನಾನು ದಡ್ಡ ಇರ್ಬೋದು, ಇಲ್ಲ ಟೀಚರು ಹೇಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸಗಳಿರ್ಬೋದು, ಅದನ್ನು ಬೇರೆ ಪ್ರಶ್ನೆ. ಕಾಪಿ ಹೊಡೆದು ಪಾಸ್ ಮಾಡಿಸ್ಬೋದಾಗಿತ್ತಲ್ಲ ರಾಜಕಾರಣಿ ಮಕ್ಕಳು. ನಾಳೆ ಏನಾಗ್ತಿದ್ದೆ ನಾನು? ನಿಮ್ಮ ಎದುರುಗಡೆ ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಟೀಚರ್ಸು ಅಷ್ಟೇ. ಬೆಸ್ಟ್ ಟೀಚರ್ಸು ನಮ್ಮ ಸರ್ಕಾರಿ ಶಾಲೆಯಲ್ಲೇ ಇರೋದು. ಆದರೆ ಪಾಠ ಹೇಳ್ಕೊಡೋದ್ರಲ್ಲಿ ಸ್ವಲ್ಪ ಸ್ಲೋ ಇತ್ತೋ ಫಾಸ್ಟ್ ಇತ್ತೋ ಅದು ನಾನು ಚರ್ಚೆ ಮಾಡಲ್ಲ. ಆದರೆ ಈ 1 ವರ್ಷದೊಳಗೆ ಆ ಡಿಸಿಷನ್ ತೊಗೊಂಡಿರೋದ್ರಿಂದ ಇವತ್ತು 6.5%, 7.5% ರಿಸಲ್ಟು ಜಾಸ್ತಿ ಚೆನ್ನಾಗಿದೆ. ನಾನೇನಾದ್ರು ಅವಾಗ ಬಿಟ್ಟು ಕೊಟ್ಬಿಟ್ಟಿದ್ದಿದ್ರೆ ಅದು ತಪ್ಪಾಗಿರೋದು. ಅದರಿಂದ ಅವಾಗ ಮಾತ್ರ ಗ್ರೇಸ್ ಕೊಟ್ಟಿದ್ದು. ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ನನಗೆ ಬೈದರು. ಯಾಕೆ ಅಂತ ನಾನು ಹೇಳಿದೆ, ಇಲ್ಲ ಸರ್, ತಪ್ಪು ನಮ್ಮದು, ಮಕ್ಕಳಿಗೆ ಯಾಕೆ ಶಿಕ್ಷೆ? ಅವ್ರು ಹಾಗಾದ್ರೆ ಫೇಲ್ ಆದರೂ ಪರವಾಗಿಲ್ಲ ಅಂದರು. ಇಲ್ಲ ಸರ್, ನಾವು ಪಾಠ ಹೇಳ್ಕೊಡೋದೇ ತಪ್ಪಾಗಿದೆ, ವ್ಯತ್ಯಾಸಗಳು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಸ್ಟ್ರಿಕ್ಟಾಗಿ ತೊಗೊಳ್ತೀನಿ. ಇದೊಂದು ವರ್ಷ ನನಗೆ ದಯವಿಟ್ಟು ಕೈ ಮುಗಿತೀನಿ, ಮಕ್ಕಳ ಹಿತದೃಷ್ಟಿಯಿಂದ ನೀವು ಇವತ್ತು ಒಂದು ಸತಿ ಬಿಡಿ ಅಂತ. ಭಾಳ ಕಷ್ಟಪಟ್ಬಿಟ್ಟು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅದು ಇದೊಂದೇ ವರ್ಷ ಮಾಡೋದು, ನೆಕ್ಸ್ಟ್ ಟೈಮ್ ಮಾಡಿದೆ. ಸರ್, ಬದಲಾವಣೆ ಆಗಬೇಕಂದ್ರೆ ಅನಿವಾರ್ಯವಾಗಿ ನಾವು ಕೆಲವು ಡಿಸಿಷನ್ಸ್ನ ನಿಮ್ಮಿಂದ ತೊಗೊಳ್ಬೇಕು. ನಾನು ಯೂಶಲಿ ಅವ್ರಿಗೆ ಕೇಳ್ತೀನಿ, ಅದೇನೋ ಅವರು ಪಾಪ ಮಕ್ಕಳು ಒಂದಾಗ ಮೃದು ಸ್ವಭಾವ, ಆಯಿತು ಇದೊಂದು ವರ್ಷ ಮಾಡಿ, ಆದರೆ ಒಂದು ಕಲಿಕೆಗೆ ಒತ್ತನ್ನು ಕೊಡಿ ಅಂತ. ಅದಾದ ತಕ್ಷಣ ಅವತ್ತೇ ಸಾಯಂಕಾಲ ಆಫೀಸರ್ಸನ್ನು ಕರೆಸಿ ನಾನು ಹೇಳಿದೆ, ನೋಡಿ, ನಾವು ಮಾಡಿರೋ ಮಿಸ್ಟೇಕಿಗೆ ಏನೋ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆಯಿತು ಈ ವರ್ಷ ಬಿಟ್ಟಿದ್ದಾರೆ, ನೆಕ್ಸ್ಟ್ ಇಯರಿಗೆ ಅವರು ಭಾಳ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ದಾರೆ, ನಾವು ಬದಲಾವಣೆ ತರಲೇಬೇಕಾಗುತ್ತೆ ಅನಿವಾರ್ಯವಾಗಿ. 3 ಎಕ್ಸಾಮ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿ, ಚೆನ್ನಾಗಿ ಮಾಹಿತಿಯನ್ನು ಕೊಡಿ, ಪಾಠ ಹೇಳ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಅಂದಾಗ 2023 ನವೆಂಬರ್ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಹೇಳ್ತಾರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಅಂತಾರೆ. ಇದು ಮಾಡಿದ್ದು ಒಂದೇ ಕಾರ್ಯಕ್ರಮದಿಂದ. ಮುಂಚೆ ಕರೆಂಟ್ ಬಿಲ್ ಕಟ್ಟೋಕ್ಕೆ SDMC ಅವ್ರ ಹತ್ರ ದುಡ್ಡಿರಲಿಲ್ಲ. ಯಾಕೆಂದರೆ ಅದು ಯಾವಾಗಲೂ ಅಷ್ಟು ಇರಲ್ಲ. ನಾವು ಫ್ರೀ ಅಂದ ತಕ್ಷಣ ಒಳಗಡೆ ಟೇಬಲ್ ಅಡಿಗೆಲ್ಲ ಕಂಪ್ಯೂಟರ್ ಇಟ್ಟಿದ್ದಾರಲ್ಲ, ಟೇಬಲ್ ಮೇಲೆ ಬಂದರು, ಸ್ವಿಚ್ ಆನ್ ಮಾಡಿದರು, ಬೆಳಕು ಬಂತು, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಆಯಿತು, ಬೆಳಗ್ಗೆ 4 ಗಂಟೆಗೆ ಮಕ್ಕಳಿಗೆ ಕರೆದು ಸ್ಪೆಷಲ್ ಕ್ಲಾಸ್ ತಗೊಂಡು ಇದೇ ಟೀಚರ್ಸ್
ಮಕ್ಕಳು ಪಾಸ್ ಆಗೋದಕ್ಕೆ ವ್ಯವಸ್ಥೆನ ಹೆಲ್ಪ್ ಮಾಡಿದ್ದಾರೆ. ಯಾಕೆಂದರೆ ನಾನು ಐ ಟ್ರೈ ನಾಟ್ ಟು ಮೇಕ್ ಮಿಸ್ಟೇಕ್. ಸಮ್ಟೈಮ್ಸ್ ಆಗ್ತದೆ, ತಪ್ಪಾಗಬಾರ್ದು, ಕೆಲವು ಸತಿ ಆಗ್ತದೆ. ಬಟ್ ಟಿಪ್ಪಣಿಗಳಿಗೆ ಹಗುರವಾಗಿ ತೊಗೋಬೇಕು. ಬಟ್ ನಾನು ನನ್ನ ಸ್ವಭಾವ ಸ್ವಲ್ಪ ತೀಕ್ಷ್ಣವಾಗಿ ಉತ್ತರ ಕೊಟ್ಟು ಬಿಡ್ತೀನಿ. ನಾನು ಅದೇನು ಮಾಡೋದಕ್ಕಾಗೋದಿಲ್ಲ. ನನ್ನ ಕನ್ನಡದ ಬಗ್ಗೆ ಟಿಪ್ಪಣಿಗಳು ನೀವು ಟಿಪ್ಪಣಿ ಅಂದಿರೋದಕ್ಕಿಂತ. ಆದರೆ ಏನಾಗ್ತದೆ, ಓದೋದಕ್ಕೆ ನಂಗೆ ಸ್ವಲ್ಪ ತೊಂದರೆ ಇದೆ. ಅದು ನಿಜವಾಗ್ಲೂ ತೊಂದರೆ ಇರೋದೆ. ಯಾಕೆಂದರೆ ಶಿವಮೊಗ್ಗದಲ್ಲಿ ನನ್ನನ್ನು ಕನ್ನಡನ ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳ್ಕೊಡೋರಲ್ಲಿ. ನಾನು ಏನು ನನಗೆ ಇಲಾಖೆ ಕೊಟ್ಟಿದ್ದಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಓದಿದ್ದೀನಿ. ಸೊ ಏನು ತೊಂದರೆ ಇದು ಮಾಡಿ ಆಮೇಲೆ ನಿಮ್ಮ ಮಕ್ಕಳಿಗೆ ನಾನೇನು ಪಾಠ ಹೇಳ್ಕೊಡ್ತಾ ಇಲ್ಲ, ನಾನು ಇಲಾಖೆನ ರನ್ ಮಾಡೋದಷ್ಟೇ. ನಾನು ಶಿವಮೊಗ್ಗದಿಂದ ಇಲ್ಲಿ ಬಂದಾಗ ಇಲ್ಲೇನಾಯಿತು, ಕನ್ನಡನೇ ಇಂಗ್ಲೀಷಲ್ಲಿ ಓದ್ತಕ್ಕ ಅಂದರೆ ಆ ಬದಲಾವಣೆ ಆದಾಗ ಅನಿವಾರ್ಯವಾಗಿ ಇದ್ರಲ್ಲಿ ಬರುತ್ತೆ. ಓದೋದ್ರಲ್ಲಿ ನನಗೆ ಈ ಕಾಗುಣಿತ ಇದೆಲ್ಲದೂ ಕೂಡ ಓದೋ ಅಭ್ಯಾಸ ನನಗಿರಲಿಲ್ಲ, ಅದು ಮಾಡ್ಕೋಬೇಕಾಗಿತ್ತು. ಆದರೆ ಇಲಾಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಟಿಪ್ಪಣಿಗಳು ಬಂದಾಗ ಓದಬೇಕಾದ್ರೆ ಹೆಚ್ಚು ಕಮ್ಮಿ ಆದಾಗ ಅದು ಸ್ವಾಭಾವಿಕವಾಗಿರ್ತದೆ. ಯು ಹ್ಯಾವ್ ಟು ಜಸ್ಟ್ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಮುಂದೆ ಹೋಗಬೇಕು. ಅದನ್ನು ಮಾಡ್ತಕ್ಕಂಥ ಕೆಲಸ ಇದನ್ನೆಲ್ಲ ಹೊಡೆದಾಕ್ಬಿಡುತ್ತೆ. ಇನ್ನೊಂದು ವಿಚಾರ ತುಂಬಾ ಚರ್ಚೆಯಲ್ಲಿರೋದು ಸ್ಟೇಟ್ ಎಜುಕೇಶನ್ ಪಾಲಿಸಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, NEP SEP. ಇದು ಒಂದು ಸ್ವಲ್ಪ ಚರ್ಚೆಗಳ, ಜನರ ಮನಸ್ಸಲ್ಲಿ ಗೊಂದಲಗಳು ಕೂಡ ಇದಾವೆ. ಈಗ ಆಯೋಗ ಸಲ್ಲಿಕೆ ಮಾಡಿದೆ ಸರ್, ಶಿಕ್ಷಣ ಆಯೋಗ SEP ವರದಿಯನ್ನ ಸಲ್ಲಿಕೆ ಮಾಡಿದೆ. ಶಿಕ್ಷಣ ಇಲಾಖೆ ಯಾವಾಗಿನಿಂದ ಅದನ್ನ ಜಾರಿಗೆ ತರುತ್ತೆ, ಯಾವ್ದನ್ನ ಜಾರಿಗೆ ತರುವಂತಹ ಸಾಧ್ಯತೆ ಇದೆ? ಇಲ್ಲ, ಅವರು ಏನ್ ಮಾಡ್ತಾರೆ, ಈ SEP NEP ಅಂತಕ್ಕಂಥದ್ದು ನಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಬರೆದಿದ್ದೀವಿ. ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ನಾವು ಎಕ್ಸೆಪ್ಟ್ ಮಾಡಲ್ಲ, ಅದನ್ನ ಹೇಟ್ ಮಾಡಬೇಕು ಅಂತ ಹೇಳಲ್ಲ. ಹೇಟ್ ಮಾಡೋದಕ್ಕೆ ನಾವು ಮಾಡಲಿಲ್ಲ. ನಮ್ಮ ಎಜುಕೇಷನ್ ಪಾಲಿಸಿ ಇಸ್ ಬೆಟರ್ ದೆನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಕರ್ನಾಟಕ ರಾಜ್ಯದಲ್ಲಿ ಕೆಲವು ತಮಿಳ್ನಾಡು ಇರ್ಬೋದು, ಎಲ್ಲರೂ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ನಾವು ಎಜುಕೇಷನ್ ಕೊಡ್ತಾ ಬಂದಿದೆ. ನಮ್ಮದೆಲ್ಲ ಎಜುಕೇಷನ್ ಹಬ್ಸ್ ಇವೆಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸು. ಈಗ ವರದಿ ಸುಮಾರು ಆಲ್ಮೋಸ್ಟ್ 2 ವರ್ಷ ಪಾಪ ಅವರು ತುಂಬ ತೊಗೊಂಡ್ರು, 1.5 ವರ್ಷ ಮಿಸ್ಟರ್ ಥೋರಟ್ ಅಂಥೇಳಿ ಕೊಟ್ಟಿದ್ದಾರೆ, ಮೊನ್ನೆ ಕೊಟ್ಟಿದ್ದಾರೆ. ಈಗ ನಾವು ಅದರ ಅಂಶದಲ್ಲಿ ಯಾವ್ದು ಎಕ್ಸೆಪ್ಟ್ ಮಾಡಬೇಕು ಮಾಡಬಾರ್ದು ಅಂಥೇಳಿ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಬ್ ಕಮಿಟಿ ಮಾಡ್ಬೋದೇನೋ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದನ್ನು ಒಂದು ಸಬ್ ಕಮಿಟಿ ಅಂದರೆ ಮಂತ್ರಿಗಳ ಸಬ್ ಕಮಿಟಿ ಮಾಡ್ತಾರೆ ಯಾವಾಗಲೂ ಅಷ್ಟೇ. ಒಂದು ಸಚಿವರ ಒಂದು ಸಬ್ ಕಮಿಟಿ ಮಾಡಿ ಇದರಲ್ಲಿ ಯಾವ್ದು ತೊಗೋಬೋದು ಯಾವ್ದು ತೊಗೋಬಾರ್ದು ಏನು ಅಂತ ಚರ್ಚೆಗಳು ಸ್ಟಾರ್ಟ್ ಆಗ್ತಾವೆ. ಅದರೊಳಗೆ ಕೆಲವು ಸಿಮಿಲಾರಿಟೀಸ್ ಇರುತ್ತೆ NEPಗೆ SEPಗೆ. ಅದರಲ್ಲಿ ಒಳ್ಳೆಯದು ಅಂಥೇಳಿ ಮಕ್ಕಳ ಹಿತದೃಷ್ಟಿಯಿಂದ ನಾವು ತೊಗೋತೀವಿ. ಮಕ್ಕಳ ಹಿತದೃಷ್ಟಿಯಿಂದ ಮತ್ತೆಲ್ಲ ದೃಷ್ಟಿ. ಈಗ ಏನಾಗುತ್ತೆ, NEPಯಲ್ಲಿ ಈ ಸ್ಯಾಫ್ರನೈಸಿಂಗು ನಾಳೆ ದಿವಸ NEPಯಲ್ಲಿ ಕೊಟ್ಟರೆ ನಿಮಗೆ ಒಂದು ವಿಚಾರ ಇರಲಿ, ಯಾಕೆಂದರೆ ಸಾಮಾನ್ಯ ಜನರಿಗೆ ನಾಳೆ ನಮ್ಮ ಕಲ್ಚರೇ ಬಿಟ್ಟುಬಿಟ್ರೆ ಮಕ್ಕಳಿಗೆ ನೀವೇನು ಹೇಳ್ಕೊಡ್ತೀರಿ? ನಿಮ್ಮ ಕಲ್ಚರು ಬೇರೆ ರಾಜ್ಯದ ಕಲ್ಚರ್ ಬಂದುಬಿಟ್ರೆ ಏನು ಮಾಡ್ತೀರಿ? ಹಿಡಿತ ಯಾವಾಗಲೂ ನಿಮ್ಮಲ್ಲಿರಬೇಕು, ಹಿಡಿತ ಯಾವಾಗಲೂ ನಮ್ಮಲ್ಲಿರಬೇಕು, ನಮ್ಮ ಕಂಟ್ರೋಲೇ ಇರಬೇಕಾಗ್ತದೆ. ನಮ್ಮ ವಿಚಾರಗಳು ನಾವು ಯಾವ ರೀತಿ ಬಂದಿದ್ವಿ, ನಮ್ಮ ಪರಿಸರ, ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ಅದು ಯಾವತ್ತೂ ಕೂಡ ರಾಜ್ಯ ಮಟ್ಟದಲ್ಲಿ ಇರಬೇಕು, ಭಾಳ ಸೂಕ್ಷ್ಮ ಇರ್ತದೆ. ಇದಕ್ಕೆ ಬೌಂಡ್ರಿ ಇರಲ್ಲ. ಎಜುಕೇಷನ್ ಅನ್ನೋದು ಜಾತಿಗೆ ಬೌಂಡ್ರಿ ಇದೆ, ಧರ್ಮಕ್ಕೆ ಬೌಂಡ್ರಿ ಇದೆ, ನಮ್ಮ ರಾಜ್ಯಕ್ಕಿದೆ, ಡಿಸ್ಟ್ರಿಕ್ ಇದೆ, ಸ್ಟೇಟಿಗಿದೆ, ನಿಮಗೂ ಇದೆ. ಒಂದು ನೀವೀಗ ಒಬ್ಬರು MD ಅಂದರೆ MD ಅಷ್ಟೇ, ಅದ್ರ ಮೇಲೆ ನೀವು ಹೋಗೋಕ್ಕಾಗೋದಿಲ್ಲ. ಅದನ್ನ ಪಡೆಯೋದು ಬೇರೆ ಪ್ರಶ್ನೆ. ಆದರೆ ಶಿಕ್ಷಣ ಅನ್ನೋದಿದೆಯಲ್ಲ, ಅದಕ್ಕೆ ಬೌಂಡ್ರಿ ಇಲ್ಲ. ಅದಕ್ಕೆ ಒಂದಿಷ್ಟು ಶಿಫಾರಸುಗಳ ಬಗ್ಗೆ ಅಂತೂ ಚರ್ಚೆ ಆಗ್ತಾ ಇದೆ ಸರ್. ಈಗ ಆಯೋಗ ಸಲ್ಲಿಕೆ ಮಾಡಿರೋದ್ರಲ್ಲಿ ಅದರಲ್ಲಿ ಪ್ರಮುಖವಾಗಿ ಈ 2+8+4 ಅನ್ನೋದು ಚರ್ಚೆ ಆಗ್ತಾರೆ. ಅಂದ್ರೆ ಪ್ರೀ ಸ್ಕೂಲ್ 2 ವರ್ಷ, 8 ವರ್ಷ ಪ್ರಾಥಮಿಕ ಶಿಕ್ಷಣ, 4 ವರ್ಷ ಮಾಧ್ಯಮಿಕ ಶಿಕ್ಷಣ ಅಂತ. ಅಂದ್ರೆ 9, 10, 11, 12, 4 ಏನಂದ್ರೆ ಇದನ್ನ ಹೆಂಗೆ ಜಾರಿಗೆ ತರುತ್ತೆ ಸರ್ಕಾರ? ನನ್ನ ಇಲಾಖೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ ಅಂತ ಹೇಳಿ ಇತ್ತು. 1ರಿಂದ 10 ಸ್ಕೂಲ್ ಎಜುಕೇಶನ್, PUC ಬೋರ್ಡ್ ಅಂತೇಳಿ PUC ಅಂತೇಳಿ 11, 12 ಇತ್ತು. ಈಗ ಸರ್ಕಾರಿ ಶಾಲೆಯಲ್ಲಿ ಭಾಳ ಇಳಿಕೆ ಇತ್ತು ಅಡ್ಮಿಷನ್. LKG UKG ಇರಲಿಲ್ಲ. ಸೊ 1ನೇ ಕ್ಲಾಸಿಗೆ ಬರೋಷ್ಟಿಗೆ ಮಕ್ಕಳು ಪ್ರೈವೇಟ್ ಶಾಲೆಗೆ ಹೋಗ್ಬಿಡೋರು. ಇದನ್ನು ಕಂಡಿಡ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದಾಗ, ಇಲ್ಲ LKG UKG ನಾವೇ ಸ್ಟಾರ್ಟ್ ಮಾಡಬೇಕು, ಪ್ರೀ ಪ್ರೈಮರಿ ಅಂತ ಹೇಳ್ತೀವಿ. ಅದರಲ್ಲಿ ಕನ್ನಡ ದ್ವಿಭಾಷಾ, ಆಮೇಲೆ ನಂದೆಲ್ಲದೂ ಕೂಡ ದ್ವಿಭಾಷಾ, ಕನ್ನಡ ಮೀಡಿಯಮ್ ಇರುತ್ತೆ, ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ಮಕ್ಕಳ ಚಾಯ್ಸ್ ಯಾವ್ದು ಬೇಕಾದ್ರೆ ತೊಗೋಬೋದು, ಅದು ಪೇರೆಂಟ್ಸು ಚೂಸ್ ಮಾಡ್ತಾರೆ. ದಟ್ಸ್ ದ ಲಾ. ಸುಪ್ರೀಂ ಕೋರ್ಟಲ್ಲಿ ಒಂದು ರೂಲಿಂಗ್ ಇದೆ. ಮಾಧ್ಯಮ ಏನಿದೆ ಅದು ನನ್ನ ಕಂಟ್ರೋಲ್ ಅಲ್ಲ. ನೀನು ಇದೇ ಓದಬೇಕು ಅಂತ ನನ್ನ ಮಕ್ಕಳಿಗೆ ಹೇಳೋದಕ್ಕಾಗೋದಿಲ್ಲ. ನಮ್ಮ ಹತ್ರ ಏನು ಫೆಸಿಲಿಟಿ ಇದೆ ಅದನ್ನು ಅವ್ರು ತೊಗೊಳ್ಳೋದಾದರೆ ಇಲ್ಲಿ ಓದ್ತಾರೆ, ಇಲ್ಲಾಂದರೆ ಬೇರೆ ಕಡೆ ಹೋಗ್ತಾರೆ, ಆರ್ಥಿಕವಾಗಿ ತೊಂದರೆ ಆಗುತ್ತೆ. ಸೊ ಅದಕ್ಕೆ LKG UKG ಶುರು ಮಾಡಿದ್ರೆ ನಾನು 2008 LKG UKGನ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಒಂದು ಸ್ಯಾಂಪಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ನೀವು ನಂಬಲ್ಲ, 42 ದಿವಸದೊಳಗೆ 48,000 ಮಕ್ಕಳು ಸರ್ಕಾರಿ ಶಾಲೆಗೆ ಬಂದು ಅಡ್ಮಿಷನ್ ತಗೋತಾರೆ.
ಅಂದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಬೇಕು Yes, ಅನ್ನುವಂತ ಅಂದ್ರೆ ಹಂಬಲ ಎಲ್ಲರಲ್ಲೂ ಆ ಇದೆ. ಗುಣಮಟ್ಟದ ಶಿಕ್ಷಣ LKG ಅಲ್ಲಿ ಓದಬೇಕು ಅನ್ನೋದು ಏನು ಒಂದು ನಮ್ಮ ಮನಸ್ಸಲ್ಲಿದೆ. ಈಗ ನಮ್ಮ ಮಕ್ಕಳನ್ನ ಎಲ್ಲಿ ಕಳಿಸ್ತೀವಿ ನಾವು, LKG UKG. ಬೇರೆಯವರು LKG UKG ಕೊಡು. ಅದಿಲ್ಲ ಅಂದರೆ ನಮ್ಮ ಸರ್ಕಾರದಲ್ಲಿ ಪಾಪ ದುಡ್ಡು ಕೊಟ್ಟು ಬೇರೆ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ. ಆ ಪ್ರೈವೇಟ್ ಶಾಲೆಗೆ ಹೋಗ್ಬಿಟ್ರೆ ಅಲ್ಲಿಂದ ಪಾಪ ಮತ್ತೆ ಸರ್ಕಾರಿ ಶಾಲೆಗೆ ಬರೋದು ಸ್ವಾಭಾವಿಕವಾಗಿ ಅದು ಒಂದು ಭಾವನೆ ಬೇರೆ ಇರ್ತದೆ. ಅದಾಗಬಾರ್ದು ಅಂಥೇಳಿ ನಾವೇ ಫೆಸಿಲಿಟಿ ಕೊಡಬೇಕು. ನಮ್ಮ ಹತ್ರ ಏನಿಲ್ಲ ಸಾಕಾರ ಶಿಕ್ಷಣಕ್ಕೆ ನಿಮ್ಮ ಮಕ್ಕಳಿಗೆ ಕೊಡೋದಕ್ಕೆ, ಅದನ್ನು ನಾವು ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಿದ್ವಿ. ಸೊ 2+8+4 ಏನು ಅಂದರೆ 9th 10th 11th 12th ಕಂಬೈನ್ ಮಾಡಬೇಕು ಅಂದರೆ ಒಂದು ವಿಭಾಗ ಮಾಡಬೇಕು, ಒಂದು ಭಾಗ ಮಾಡಬೇಕು. ಯಾಕೆಂದರೆ ಈ PUC ಮತ್ತು SSLC ಆದಮೇಲೆ ಆ ಡಿಟ್ಯಾಚ್ ಆಗಿಬಿಟ್ಟಿದೆ. ಅದು ಒಂಥರ ಬೇರೆ ಹಂತಕ್ಕೆ ಹೋಗ್ತಾ ಇದೆ. ಆ ಸಿಮಿಲಾರಿಟಿ ಆ ಲೈನ್ನ ತರಬೇಕು ಅಂತ ನನ್ನ ಇಲಾಖೆಯಲ್ಲೂ ಕೂಡ ಇಂಟರ್ನಲ್ ನಾವು ಮಾಡ್ತೀವಿ. ವೆದರ್ PU ಬೋರ್ಡ್ನ ಸಪ್ರೇಟ್ ಮಾಡಬೇಕೋ ಇಲ್ವೋ ಅದನ್ನು ಆಮೇಲೆ ನೋಡೋಣ. ಆದರೆ ಇದನ್ನು ಎರಡನ್ನೂ ಜೋಡಣೆ ಮಾಡಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಆ್ಯಸ್ ಇಟ್ ಈಸ್ ವಿ ಆರ್ ಆಲ್ರೆಡಿ ಟ್ರೈಯಿಂಗು. ಅದ್ರ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇದೆ. ಪೇರೆಂಟ್ಸ್ಗೆ ಪೋಷಕರು ಇರುವಂತ ಕ್ಯೂರಿಯಾಸಿಟಿ ಏನು ಅಂದ್ರೆ, ಈಗ ನೀವು ಮರ್ಜ್ ಮಾಡಿದ್ರೆ 9, 10, 11, 12 ಈ SLC ಎಕ್ಸಾಮು PUC ಎಕ್ಸಾಮ್ ಸಪರೇಟ್ ಆಗಿ ಆಗುತ್ತಾ ಅಥವಾ ಒಂದು ಎಕ್ಸಾಮ್ ಬಂದ್ಬಿಡುತ್ತಾ ಅಂತ ಇಲ್ಲ, ಇದೆಲ್ಲ ನಾನು ಕನ್ಫ್ಯೂಷನ್ ಮಾಡಕ್ಕೆ ಹೋಗೋದಿಲ್ಲ. ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆನ ಭಾರಿ ಬದಲಾವಣೆ ಇಲ್ಲದೆ ಸುಗಮವಾಗಿ ಅವರು ಸ್ಟಡಿ ಮಾಡಿ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ಕೊಡ್ತೀವಿ. ಅದೊಂದಿಷ್ಟು ಪ್ರಾಮಿಸ್ ಮಾಡ್ಬೋದು. ಈಗ ಆಯೋಗ ಬಂದಿರೋದ್ರಿಂದ ಏನು ಚರ್ಚೆನೇ ನಮ್ಮ ಕೈಗೆ ಇನ್ನೂ ಬಂದಿಲ್ಲ, ತಗೊಂಡೇ ಇಲ್ಲ ನಾವು ಇಂಟರ್ನಲ್ಲು. ಸೊ ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಯನ್ನು ಮಾಡೋದು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಕಮ್ಮಿ ಚರ್ಚೆ ಮಾಡೋದೇ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ನನ್ನ ಇಲಾಖೆ ಏನಂದರೆ ನಾನು ಏನಾದ್ರು ಹೇಳಿದ ತಕ್ಷಣ 108 ಕಾಮೆಂಟ್ಸ್ ಬಂದ್ಬಿಡುತ್ತೆ. ಈಗ ನಾನೇನಂದೆ 3 ಎಕ್ಸಾಮ್ ಪಾಲಿಸಿನ ಮುಂದೆ ಚೇಂಜ್ ಮಾಡ್ಬೋದೇನೋ ಗೊತ್ತಿಲ್ಲ ಅಂತ ಜನರಲ್ ಆಗಿ ಹೇಳಿದೆ. ಮಾಧ್ಯಮದವ್ರು ಸ್ಟಾರ್ಟ್ ಮಾಡೇ ಬಿಟ್ರು. ಏನಂತ, ಮುಂದಿನ ವರ್ಷದಿಂದ ತೆಗಿತೀರಂತೆ, ಯಾವ ವರ್ಷ ತೆಗಿತೀರಾ, ಇದೇ ವರ್ಷ ತೆಗಿತೀರಾ, ಇನ್ನೂ 2 ವರ್ಷ ಆದಮೇಲೆ. ನಾನು ಹೇಳಿದೆ ಇಲ್ಲಪ್ಪ, ಅದು ಯೋಚನೆನೇ ಇಲ್ಲ. ಯಾವಾಗ ತೆಗಿತಾರೆ ಅಂದರೆ ನಮ್ಮದು 80% 85% ಫಸ್ಟ್ ಎಕ್ಸಾಮಲ್ಲಿ ಬಂದಾಗ ಅವಶ್ಯಕತೆ ಇಲ್ಲ ಅಂತೇಳಿ. ಯಾಕೆ 3 ಎಕ್ಸಾಮ್ ತಂದಿದ್ದು? ಅವಕಾಶಗಳ ಕೊರತೆ ಇತ್ತೆ, ಅದಕ್ಕೆ ಅವರಿಗೆ ಕೊಟ್ಟೆ. ಈಗ ಅವಕಾಶದ ಕೊರತೆ ಇಲ್ದಾಗ ನೀವು ತೆಗಿಬೇಕಾಗತ್ತೆ ಅದನ್ನ ಅನಿವಾರ್ಯವಾಗಿ. ಸರ್ಕಾರಿ ಶಾಲೆಗಳಲ್ಲಿ ಪ್ರೀ ಸ್ಕೂಲ್ನಿಂದ PUC ತನಕ ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು, ಏನೇನು ಯೋಜನೆಗಳನ್ನ ಮಾಡಬೇಕು ಅದರಲ್ಲಿ ನಿರತರಾಗಿದ್ದಾರೆ ಮಧು ಬಂಗಾರಪ್ಪ ಅವರು, ರೈಟ್. ಬಟ್ ಖಾಸಗಿ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಫೀಸ್ ಬಗ್ಗೆ ಒಂದಿಷ್ಟು ಚರ್ಚೆಗಳಿದ್ದಾವೆ. ಸಣ್ಣ ವಯಸ್ಸಿನಿಂದಾನೇ LKGಯಿಂದಾನೇ ಸಿಕ್ಕಾಪಟ್ಟೆ ಡೊನೇಷನ್ ತಗೊಳ್ತಾರೆ ಅಂತ ಹೇಳಿ. ಈ ಖಾಸಗಿ ಶಾಲೆಗಳ ಫೀಸ್ ಸ್ಟ್ರಕ್ಚರ್ಗೆ ಒಂದು ನಿಯಂತ್ರಣ ತರುವಂತಹ ಕೆಲಸ ಏನಾದರೂ ಸರ್ಕಾರದಿಂದ ಆಗುತ್ತಾ? ಏನು ಕ್ರಮ ಆಗಿದೆ ಸರ್? ಏನು ಆಲೋಚನೆ ಇದೆ ಸರ್ಕಾರದಲ್ಲಿ? ನಿಯಂತ್ರಣ ತರೋದಕ್ಕೆ ನಾವು ಏನೇ ಕೇಳ್ಕೊಂಡ್ರೂ ಕೂಡ ಕೋರ್ಟಲ್ಲಿ ಅವರಿಗೆ ಕೋರ್ಟಿಗೆ ಹೋದಾಗ ಅವರಿಗೆ ರಿಲೀಫ್ ಸಿಕ್ಕಾಗ ಅದ್ರ ಬಗ್ಗೆ ನಾನು ಕೋರ್ಟಲ್ಲಿ ಇರೋದ್ರಿಂದ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಇದಕ್ಕೆ ಒಂದೇ ಒಂದು ಉತ್ತರ, ಈಗ LKG UKG ಇರಲಿಲ್ಲ, ನೀವು ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಈಗ LKG UKG ನಮ್ಮಲ್ಲೇ ಇದೆ. ಈ ಸತಿ 5,000 ಓಪನ್ ಮಾಡಿದ್ದೀವಿ. ಮತ್ತೆ ಮುಂದಿನ ವರ್ಷವೂ ಕೂಡ ಇನ್ನೊಂದು 5,000 ಮಾಡ್ತೀವಿ. ಅಂದರೆ ಎಲ್ಲ ಶಾಲೆಗಳಲ್ಲೂ ಕೂಡ ಇರ್ತದೆ. KPS ಅಂತ ಶಾಲೆಗಳು ಮಾಡ್ತಾಯಿದ್ವಿ. ಒಂದು 10-15 ಕಿಲೋಮೀಟ್ರಿಗೆ ಒಂದೊಂದು KPS ಶಾಲೆಗಳನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ, ಅಂದರೆ 14 ವರ್ಷದ ಕಲಿಕೆ ಒಂದು ಮಗುಗೇನಿದೆ ಒಂದೇ ಅಡ್ರೆಸ್ಸಲ್ಲಿ, ಅವಾಗ ಏನಾಗ್ತದೆ, ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋದಕ್ಕೂ ಈಸಿ ಆಗುತ್ತೆ, ಮಕ್ಕಳಿಗೆ ಅದು ಸುಗಮವಾಗಿ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ನಾನು ಇದಕ್ಕೆ ಒಂದೇ ಒಂದು ಉತ್ತರ ಕೊಡೋದು, ನೀವು ಬೇರೆ ಕಾಲೇಜಿಗೆ ಸ್ಕೂಲಿಗೆ ಹೋಗಬೇಡಿ, ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಹೇಳ್ಕೊಡಿ. ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲೇ ಇರೋದು. ಅಲ್ಲ, ಯಾಕೆ ಆ ಪ್ರಶ್ನೆ ಅಂತಂದ್ರೆ, ನಿನ್ನೆ ಡೆಲ್ಲಿನಲ್ಲಿ ಒಂದು ಮಸೂದೆ ಪಾಸ್ ಆಗಿದೆ. ನೀವು ಖಾಸಗಿಯವರಿಗೆ ಸರ್ಕಾರಿ ಜಾಗದಲ್ಲಿ ಅವ್ರಿಗೆ ಶಾಲೆ ಕಟ್ಟೋಕೆ ಅವಕಾಶ ಕೊಟ್ಟರೆ ಮಾತ್ರ ಇಲ್ಲಿ ತನಕ ಅವರಿಗೆ ಫೀಸ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ನಿಯಂತ್ರಣ ಮಾಡೋ ಅಧಿಕಾರ ಇತ್ತು. ಈಗ ಹೋಲ್ಸೇಲ್ ಆಗಿ ಎಲ್ಲ ಖಾಸಗಿ ಶಾಲೆಗಳು ಫೀಸ್ನ ಡಿಸೈಡ್ ಮಾಡೋ ಮೊದಲು ಒಂದು ಕಮಿಟಿ ಇರುತ್ತೆ ಸರ್ಕಾರದ್ದು. ಆ ಕಮಿಟಿ ಜೊತೆ ಅವರು ಮಾತನಾಡಿಕೊಂಡು ಆನಂತರ ಫೈನಲ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. SCPನಲ್ಲೂ ಕೂಡ ಖಾಸಗಿ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿಯಂತ್ರಣ ಸಮಿತಿಯನ್ನು ಇದನ್ನ ರೆಡಿ ಮಾಡಬೇಕು ಅನ್ನುವಂಥದ್ದು ಒಂದು ಶಿಫಾರಸ್ಸಿದೆ. ಆ ಕಾರಣಕ್ಕಾಗಿ ಆ ಪ್ರಶ್ನೆ ಕೇಳಿದೆ. ಅದು ಬಂದ ಮೇಲೆ ಮತ್ತೇನಾದ್ರು ಇವ್ರು ಕೋರ್ಟಿಗೆ ಹೋದರೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಒಂದು ಭಾವನೆ ಬರ್ತದೆ. ಸೊ ಈಗ ಡೆಲ್ಲಿಯವ್ರು ಮಾಡಿರೋದ್ರಿಂದ ಅದೇನು ಅಂತ ತರಿಸ್ಕೊಳ್ತೀನಿ, ಅದು ನಮ್ಮ ಹಿಡಿತದಲ್ಲಿ ಬರ್ತದೆ. ಅದರಿಂದ ನಿಜವಾಗ್ಲೂ ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಅಂದರೆ ಸರ್ಟನ್ಲಿ ವಿಲ್ ಡೂ ಇಟ್. ಬಟ್ ಕಂಟ್ರೋಲ್ ಅಷ್ಟು ಈಸಿಯಾಗಿ ಸಡನ್ನಾಗಿ ನಂಗೆ ಬರುತ್ತಾ ನಂಗೆ ಗೊತ್ತಿಲ್ಲ. ಅದನ್ನು ನಾನು ನ್ಯಾಯವಾದಿಗಳ ಜೊತೆಗೆ, ಅದೇ ಒಂದು ಡಿಪಾರ್ಟ್ಮೆಂಟ್ AG ಅವ್ರ ಜೊತೆಗೆ, ಇವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ಮಾಡಬೇಕಾಗ್ತದೆ. ರಿಸಲ್ಟ್ ಬಗ್ಗೆ ಸರ್ಕಾರ ರೀಸೆಂಟ್ ಆಗಿ ತಗೊಂಡಂತಹ ಒಂದು ಕ್ರಮ, ಪಾಸಿಂಗ್ ಪರ್ಸೆಂಟೇಜ್ನ ಇಳಿಕೆ ಮಾಡಿದ್ದು 35ರಿಂದ 33. ಅದಕ್ಕೆ ಒಂದಿಷ್ಟು ವಿರೋಧಗಳು ವ್ಯಕ್ತವಾಯಿತು. ಕೆಲವರು ಒಳ್ಳೆ ಡೆಸಿಷನ್ ಅಂತ ಹೇಳಿದ್ರು. ಸರ್ಕಾರ ಯಾವ ಕಾರಣಕ್ಕೆ ಇಂಥದ್ದೊಂದು ತೀರ್ಮಾನಕ್ಕೆ ಬಂತು ಅಂತ ಹೇಳಿ? ಇದು ರಾಂಗ್ ಪರ್ಸೆಪ್ಷನ್ನು. ಇನ್ನೂ 33 ಮಾಡಿಲ್ಲ ನಾವು. ನೆಕ್ಸ್ಟ್ ಎಕ್ಸಾಮ್ ಬರೋದು ಮಾರ್ಚ್ ಏಪ್ರಿಲ್, ಕರೆಕ್ಟಾ? ಫೆಬ್ರವರಿ, ಮಾರ್ಚ್, ಏಪ್ರಿಲ್.
ಚರ್ಚೆಗೆ ಯಾವಾಗಲೂ ಅಷ್ಟೇ ಇಂಥ ತೀರ್ಮಾನಗಳನ್ನು ತಗೊಂಡಾಗ ಚರ್ಚೆಗೆ ಬರ್ತದೆ ಯೂಶಲಿ. ಚರ್ಚೆಗೆ ಹಾಕಿರೋದಷ್ಟೇ. ಅದನ್ನ ಅಭಿಪ್ರಾಯ ಹೌದು, ಯಾವಾಗಲೂ ಅಷ್ಟೇ ಅಭಿಪ್ರಾಯ ತಗೋಬೇಕಾಗುತ್ತೆ ಜನರದ್ದು. ನನಗೆ ಕೊಟ್ಟಿರೋದ್ರಲ್ಲಿ ಸುಮಾರಷ್ಟು ಜನರು ಎಲ್ಲರೂ ಪರವಾಗಿ ಹೇಳಿದ್ದಾರೆ, ಕೆಲವರು ಚಿಂತಕರಲ್ಲಿ ಇಲ್ಲ ಬೇಡ ಅಂತ ಹೇಳಿದ್ದಾರೆ. ಆಲೋಚನೆ ಯಾವ ಕಾರಣಕ್ಕೆ ಬಂತು? ಮುಂಚೆಯಿಂದ ಫಸ್ಟ್ ಇದ್ದಿದ್ದೆ 33, ಆಮೇಲೆ ಯಾವಾಗ 35 ಆಯಿತು ಅದೆಲ್ಲ ಗೊತ್ತಿಲ್ಲ. ಕೆಲವು ಕಡೆಗೆಲ್ಲ ಈಗ ಒಂದು ಚರ್ಚೆ ಬರುತ್ತೆ, ಏನಂತ ಹೇಳಿದ್ರೆ ಬ್ರಿಟಿಷರ್ಸು 65% ಇತ್ತಂತೆ ಅವ್ರದ್ದು. ಬಟ್ ಯಾಕೆಂದ್ರೆ ಅವ್ರು ಭಾಳ ಬುದ್ಧಿವಂತರು ಅಂತೇಳಿ ಅವ್ರು ಮಾಡ್ಕೊಂಡಿದ್ರು. ಹಂಗಂದ ತಕ್ಷಣ 35, 33 ದಡ್ರು ಅಂತೇಳಿ ಬರೋದಿಲ್ಲ. ಇವತ್ತಿನ ಒಂದು ಕಲಿಕೆಗೆ ಕಾಂಪಿಟೇಟಿವ್ ಸಿಸ್ಟಮಲ್ಲಿ ಟೆಕ್ನಿಕಲಿ ಅದಕ್ಕೊಂದು ಸಮಿತಿಗಳಿರ್ತಾವೆ. ಅವರೆಲ್ಲರೂ ಕೂಡ ಯಾಕೆ ಮಾಡಬೇಕು, ಏನು ಮಾಡಬೇಕು ಅಂತ ವಿಚಾರಗಳನ್ನು ಮಾಡಿ ತೀರ್ಮಾನಗಳನ್ನು ಮಾಡಿರ್ತಾರೆ. ಐ ಹ್ಯಾವ್ ಲರ್ನ್ಡ್ ಅದನ್ನು ಈ 2 ವರ್ಷದೊಳಗೆ. ಈ 2 ವರ್ಷದಲ್ಲಿ ಈ ಇಲಾಖೆನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಮನಸ್ಸು ತುಂಬಿ ಬಂದಂತಹ ಯಾವುದಾದ್ರೂ ಘಟನೆ ಇದೆಯಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ? ಮಧು ಬಂಗಾರಪ್ಪ ಅವರಿಗೆ ತುಂಬ ಈವೆಂಟ್ಸ್ ಇದೆ. ನನಗೆ ಒಂದು ಮಗು 3 ಎಕ್ಸಾಮ್ ಇದ್ದಾಗ ಸುಮ್ಮನೆ ಹಂಚ್ಕೊಳ್ತೀನಿ, ಇದೆಲ್ಲ ನಿಮಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂತದು. 3 ಎಕ್ಸಾಮ್ ಬಂದಾಗ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಒಂದು ಮಗು ಬಂತು, ಸರ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಹೇಳಮ್ಮ. ಗಣೇಶ ಹಬ್ಬ ಆದಮೇಲೆ ಇದು ಯಾವುದೋ ಗಣೇಶ ಹಬ್ಬಕ್ಕೆ ಶಿವಮೊಗ್ಗದಲ್ಲಿ ಹೋಗಿದ್ದೆ, ಅದೊಂದು ಯಾರೋ ಕರೆದಿದ್ರು. ಹೇಳಮ್ಮ. ಏನಿಲ್ಲ ಸರ್, ನೀವು 3 ಎಕ್ಸಾಮ್ ಪಾಲಿಸಿ ಮಾಡಿದ್ದೀರಲ್ಲ, ಈಗ ನಾನು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದೀನಿ, ನೀವು 2-3 ಎಕ್ಸಾಮ್ ಕೊಡೋದ್ರಿಂದ ಅದು ಬೇರೆಯವರಿಗೆ ನನಗೆ ಅನ್ಯಾಯ ಆಗಲ್ವಾ ಅಂತ ಹೇಳಿದರು. ಆ ಮಗು ಹೇಳ್ತು, ಅಲ್ಲೇ ನಂಗೆ ಗೊತ್ತಿಲ್ಲಮ್ಮ, ನಿನಗೆ ಹೆಂಗೆ ಅನ್ಯಾಯ ಆಯಿತು ಅದರಿಂದ ನಂಗೆ ಗೊತ್ತಿಲ್ಲ, ಆದರೆ ನಿಮ್ಮ ಫ್ರೆಂಡ್ ಫೇಲ್ ಆಗಿರ್ತಾರಲ್ಲ, ಅವ್ರು 2ನೇ ಎಕ್ಸಾಮ್ ಪಾಸ್ ಆಗ್ತಾರಲ್ಲ, ನಿಮ್ಮ ಜೊತೆಗೆ 11ನೇ ಕ್ಲಾಸಲ್ಲಿ ಕೂತ್ಕೊಳ್ತಾರಲ್ಲ, ಅವು ನಿಂಗೆ ಖುಷಿ ಆಗುತ್ತಾ, ಇಲ್ಲ ಅಂದರೆ ನಿನ್ನ ಫ್ರೆಂಡ್ ಫೇಲ್ ಆಗಿದ್ದು ಖುಷಿ ಆಗುತ್ತಾ ಅನ್ನ? ಓ ಇಲ್ಲ ಸರ್, ಅವ್ರು ಪಾಸ್ ಆಗ್ಬೇಕು ಸರ್ ಅನ್ನ. ಆಯಿತು, ನೀನು 80 ತೊಗೊಂಡಿದೆಯಲ್ಲ, ಯಾಕೆ 90 ತೊಗೊಳಕ್ಕಾಗಲ್ವಾ 2ನೇ ಎಕ್ಸಾಮ್ ತೊಗೊಂಡು? ಹೌದು ಸರ್, ನಾನು ಯೋಚನೆ ಮಾಡಲಿಲ್ಲ ಅಂತೇಳಿ. ಫಸ್ಟ್ ಇದು ಮಾಡು, ಆಮೇಲೆ ಬಾ, ಆಮೇಲೆ ಬೇಕಾದ್ರೆ ನಿನ್ಗೆ ಮತ್ತೆ ಉತ್ತರ ಕೊಡ್ತೀನಿ ಅಂದೆ. ಇಲ್ಲ ಸರ್, ನೀವು ಮಾಡಿದ್ದು ಒಳ್ಳೆಯದು ಅಂಥೇಳಿ. ಆಮೇಲೆ ನಾನು ಏನು ಮಾಡಿದೆ, 2nd and 3rd ಎಕ್ಸಾಮ್ ಇದು ವೀಕ್ಷಕರ ಗಮನ ತಗೊಳ್ಬೇಕು. ಇದನ್ನು ಫೇಲ್ ಆದವರು ಮತ್ತೆ ಎಕ್ಸಾಮ್ ಕಟ್ಟಬೇಕಂದ್ರೆ 130 ರೂಪಾಯಿ ಒಂದು ಎಕ್ಸಾಮಿಗೆ, 2 ಎಕ್ಸಾಮಿಗೆ 270 ರೂಪಾಯಿ, ಅದು 10 ರೂಪಾಯಿನೋ ಏನೋ ಜಾಸ್ತಿ ಆಗ್ತದೆ. ಅದು ಈ 98.25 98.25 ಮಕ್ಕಳು, ಅಷ್ಟು ಪರ್ಸೆಂಟೇಜ್ ಮಕ್ಕಳು ದೇ ಟುಕ್ ಎಕ್ಸಾಮ್. ಯಾಕೆ ಎಕ್ಸಾಮ್ ತಗೊಂಡ್ರು? ಬಿಕಾಸ್ ಫೀಸ್ ಇಲ್ಲ. ಫೀಸ್ ಹಾಕ್ಬಿಟ್ಟಿದ್ರೆ ಅಪ್ಪನ ಹತ್ರ ಹೋಗಿ ಕೇಳೋಕ್ಕೆ ಹೆದರ್ಬಿಡೋರು, ದನ ಕಾಯಕ್ಕೋ ಇಲ್ಲಾಂದರೆ ಕೂಲಿ ಕೆಲಸಕ್ಕೆ ಹೋಗ್ಬಿಡೋರು. ಈಗ ಆ ಮಕ್ಕಳು ಅಲ್ಲಿ ಬಂದು ಓದಿರೋದ್ರಿಂದ ಇದು ಒಳ್ಳೇದು. ಹೌದು ಅಲ್ಲೋ? ಕೊನೆಯ ಪ್ರಶ್ನೆ ಸರ್, ರಾಜ್ಯ ಮಕ್ಕಳ ಆಯೋಗ ರೀಸೆಂಟ್ ಆಗಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ, ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಅನ್ಕೊಂಡಿದೆ. ಅದೇನು ಅಂದ್ರೆ, ತಮ್ಮ ಗಮನದಲ್ಲಿರಬಹುದು, ಈ ಸಣ್ಣ ವಯಸ್ಸಿನ ಮಕ್ಕಳು, ಈ ಹೈಸ್ಕೂಲ್ ವರೆಗಿನ ಮಕ್ಕಳು ಅಥವಾ PUC ವರೆಗಿನ ಮಕ್ಕಳು ಮಾನಸಿಕವಾಗಿ ದುರ್ಬಲರಾಗ್ತಿದ್ದಾರೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರು ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ತಾ ಇರೋದು, ಈ ಥರದ ರೀಸನ್ ಇರ್ಬೋದು. ಆತ್ಮಹತ್ಯೆಯಂತಹ ಪ್ರಕರಣಗಳು ಆಗಾಗ್ಗೆ ವರದಿಯಾಗ್ತಾ ಇವೆ. ಇದನ್ನು ತಡೆಯೋದಕ್ಕೆ ಸೈಕಿಯಾಟ್ರಿಸ್ಟ್ಗಳ ನೇಮಕ ಆಗಬೇಕು ಸ್ಕೂಲ್ಗಳಲ್ಲಿ ಅನ್ನುವಂಥ ಒಂದು ಪ್ರಸ್ತಾಪ ಇದೆ. ಸರ್ಕಾರ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ, ಅಥವಾ ಮಕ್ಕಳಲ್ಲಿ ಮಾನಸಿಕ ಶಕ್ತಿಯನ್ನ ಅಥವಾ ಸಾಮರ್ಥ್ಯವನ್ನ, ಸ್ಥೈರ್ಯವನ್ನ ಹೆಚ್ಚು ಮಾಡೋಕೆ ಏನ್ ಕ್ರಮ ತಗೊಳ್ಳೋಕೆ ಶಿಕ್ಷಣ ಇಲಾಖೆ ಸಿದ್ಧ ಇದೆ ಅಂತ ಹೇಳಿ ಸರ್? ಬಹಳ ದೊಡ್ಡ ಪದಗಳಿದ್ದು. ಹಂಗೆ ತಂದುಬಿಟ್ರೆ ಮಕ್ಕಳೆಲ್ಲರೂ ರೋಗಿಗಳಾಗ್ಬಿಡ್ತಾರೆ. ಐ ಥಿಂಕ್ ಅದು ತಪ್ಪ. ರೋಗಿಗಳು ಸೊಸೈಟಿಯಲ್ಲಿ ಇರೋದೇ ಹೊರತು ಮಕ್ಕಳಲ್ಲಿ ಇರೋದಿಲ್ಲ ರೋಗ. ನಾನು ಹೇಳ್ತೀನಿ ಇದಕ್ಕೆ ಒಳ ಉತ್ತರ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮುಂಚೆ ಮಾರಲ್ ಸೈನ್ಸ್ ಅಂತ ಇತ್ತು, ನೀತಿ ವಿಜ್ಞಾನ. ಅದಿಲ್ಲ ಈಗ, ನೀತಿ ವಿಜ್ಞಾನ. ಸೊ ನೀತಿ ವಿಜ್ಞಾನ ಇಲ್ಲ ಅಂದರೆ ತಂದೆ ತಾಯಿನೂ ಕೂಡ ಯಾವ ರೀತಿ ಕೆಲಸತಿ ಮಕ್ಕಳು ಟ್ರೀಟ್ ಮಾಡ್ತಾರೆ, ಸೊಸೈಟಿಯಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ, ಇದೆಲ್ಲದೂ ಕೂಡ ಒಂದು ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥ ಸಬ್ಜೆಕ್ಟ್ ಇದು. ಅದಕ್ಕೆ ಎಕ್ಸಾಮ್ ಇರೋದಿಲ್ಲ, ಅದು ತಿಳುವಳಿಕೆ ಇರಬೇಕಾಗ್ತದೆ, ನೀತಿ ವಿಜ್ಞಾನ ಇರಬೇಕಾಗ್ತದೆ. ಅದಕ್ಕೆ ಮೊನ್ನೆ ಏನು ಮಾಡಿದೆ, ಮಾನ್ಯ ಹೊರಟ್ಟಿ ಸಾಹೇಬರು, ಮೇಲ್ಮನೆಯ ಸಭಾಪತಿಗಳು ಇದನ್ನು ಡಿಸ್ಕಷನ್ಸಿಗೆ ಇಟ್ಟರು. ಸೆಕ್ಸ್ ಎಜುಕೇಷನ್, ಪರಿಸರ ಎಲ್ಲದು, ಇದ್ರ ಬಗ್ಗೆ ಸುಮಾರು 23-24 ಜನರು ಸದಸ್ಯರು ಮಾತಾಡಿದರು. ಇದನ್ನೆಲ್ಲದನ್ನು ಕ್ರೋಢೀಕರಿಸಿ ನೀತಿ ವಿಜ್ಞಾನ ಬುಕ್ ತರ್ತಾ ಇದ್ದೀವಿ. ಸೊ ಸೈಕಾಟ್ರಿಸ್ಟ್ನ ಆಟೋಮೆಟಿಕ್ಕಾಗಿ ಹೇಳ್ತಾರಲ್ಲ, ಹ್ಯಾವ್ ಎನ್ ಆ್ಯಪಲ್ ಡೇ, ಕೀಪ್ ದ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. ಹಾಗೆ ನೀತಿ ವಿಜ್ಞಾನ ತಂದರೆ ಸೈಕಾಟ್ರಿಸ್ಟ್ ನಾಟ್ ನೆಸೆಸರಿ. ನೋಡಿ ಎಂಥ ದೊಡ್ಡ ಪದನ ಶಾಲೆಗೆ ನಾವು ಮಾತಾಡ್ತಕ್ಕಂಥ ಸ್ಥಿತಿ ನಾವು ತಂದುಬಿಟ್ಟಿದ್ದೀವಿ ಅಂದರೆ ಸೊಸೈಟಿಗೆ. ಪೂರ್ವಕರು ಏನು ಮಾಡಿದಿರಿ ಅಂತೇಳಿ ನಾನು ಪ್ರಶ್ನೆ ಕೇಳಬೇಕಾಗತ್ತೆ ಈ ಇಲಾಖೆಯಲ್ಲಿ. ಎಕ್ಸಾಕ್ಟ್ಲಿ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ಈ 2 ವರ್ಷಗಳಲ್ಲಿ ನಿಮ್ಮ ಸಾಧನೆಯ, ನಿಮ್ಮ ಇಲಾಖೆಯ ಸಾಧನೆಯ ಪ್ರಗತಿಯನ್ನ ಹೇಳಿದ್ರಿ. ಇನ್ನೂ 3 ವರ್ಷಗಳ ಕಾಲ
ನಿಮ್ಮ ಸಾರಥ್ಯದಲ್ಲಿ ಇಲಾಖೆ ಪ್ರಗತಿ ಕಾಣಲಿ, ರಾಜ್ಯದ ಮಕ್ಕಳಿಗೆ ಅದರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗಲಿ, ಅವ್ರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.